ಸಾವಿರ ಸುಳ್ಳು ಹೇಳಿ ಮದುವೆ ಮಾಡು ಅಂತ ಹೇಳಿದ್ದಾರೆ. ಬಟ್ ಈ 5 ಸುಳ್ಳು ಹೇಳಿ ಯಾರು ಯಾವತ್ತೂ ಮದುವೆ ಆಗ್ಲೇಬಾರ್ದು. 5ನೇದು ವೆರಿ ಇಂಪಾರ್ಟೆಂಟ್. ವಾಚ್ ಟಿಲ್ ದ ಎಂಡ್. ಫಸ್ಟ್ ಒನ್ ಅಬೌಟ್ ಯುವರ್ ಪಾಸ್ಟ್ ಅಂದ್ರೆ ನಿಮ್ಮ ರಿಲೇಶನ್ಶಿಪ್ಸ್ ಇರ್ಬೋದು, ಅಥವಾ ನಿಮ್ಮ ಚೈಲ್ಡ್ಹುಡ್ ಟ್ರಾಮಾಸ್ ಇರ್ಬೋದು, ಅಥವಾ ನೀವು ನಿಮ್ಮ ಲೈಫ್ ನ ಕಂಟ್ರೋಲ್ ನ ಯಾರಿಗೋ ಕೊಟ್ಟಿರ್ತೀರ. ಲೆಟ್ಸೆ ನಿಮ್ಮ ಅಮ್ಮಂಗೋ ಅಪ್ಪಂಗೋ ಅಥವಾ ಅಕ್ಕನೋ ತಮ್ಮನೋ ಕಸಿನೋ ಅಥವಾ ಫ್ರೆಂಡೋ, ಅವ್ರು ನಿಮ್ಮ ಲೈಫ್ ನ ಕಂಟ್ರೋಲ್ ಮಾಡ್ತಾ ಇರ್ತಾರೆ. ನಿಮ್ ಎಲ್ಲಾ ಡಿಸಿಷನ್ ಮೇಕಿಂಗು ಅವರೇ ಹೇಳ್ತಾ ಇರ್ತಾರೆ. ಸೊ ಆತರ ಏನಾದ್ರು ಇದೆಯಾ, ಅಥವಾ ಅವ್ರನ್ನ ತುಂಬಾ ರೆಸ್ಪೆಕ್ಟ್ ಕೊಟ್ಟು ಅವ್ರನ್ನ ಯಾವಾಗ್ಲೂ ಅವರು ಅಡ್ವೈಸ್ ತಗೊಂಡೇ ಮುಂದೆ ಹೋಗೋದು ಅಂತಿದ್ರೆ ಅದನ್ನ ಫಸ್ಟ್ಗೆ ಹೇಳ್ಕೊಂಬಿಡಿ. ಕೆಲವರಿಗೆ ಅದು ಇಷ್ಟ ಆಗಲ್ಲ. ಸೆಕೆಂಡ್, ಅಬೌಟ್ ಯುವರ್ ಹೆಲ್ತ್ ಕಂಡೀಷನ್ಸ್ ಅಂದ್ರೆ ನಿಮ್ಮ ಹೆಲ್ತ್ ಪಾಸ್ಟ್ ಪ್ರೆಸೆಂಟ್ ಹೇಗಿದೆ. ಪಾಸ್ಟ್ ಅಲ್ಲಿ ಏನಾದ್ರು ಇಂಜುರೀಸ್ ಆಗಿತ್ತಾ, ಅಥವಾ ಏನಾದ್ರು ಕ್ಲಿನಿಕಲ್ ಇಶ್ಯೂಸ್ ಇತ್ತಾ, ಅಥವಾ ಏನಾದ್ರು ಕ್ಯಾನ್ಸರ್ಸ್ ಏನೋ ಇರ್ಬೋದು. ಆಯ್ತಾ, ಸಣ್ಣದೇ ಇರ್ಬೋದು ದೊಡ್ಡದೇ ಇರ್ಬೋದು. ಮುಂಚೆನೆ ಹೇಳ್ಕೊಂಡ್ರೆ ಅಪೋಸಿಟ್ ಪಾರ್ಟ್ನರ್ಗೆ ಸ್ವಲ್ಪ ಐಡಿಯಾ ಬರುತ್ತೆ ಹೌ ಟು ಪ್ರಿಪೇರ್ ಮೆಂಟಲಿ, ಹೌ ಟು ಸಪೋರ್ಟ್ ಬೆಟರ್ ಅಂತ. ಥರ್ಡ್ ಒನ್ ಅಬೌಟ್ ಫಿನಾನ್ಷಿಯಲ್ ಥಿಂಗ್ಸ್ ಅಂದ್ರೆ ನಿಮ್ಮ ಡೆಪ್ಟ್ಸ್, ಸಾಲಗಳೇನಾದ್ರು ಇದ್ರೆ, ಅಥವಾ ನಿಮ್ಗೆ ಏನಾದ್ರು ಎಜುಕೇಶನ್ ಲೋನು, ಹೋಮ್ ಲೋನು, ಪರ್ಸನಲ್ ಲೋನು, ಅಥವಾ ನೀವು ಯಾರ್ಯಾರ ಕಮಿಟ್ಮೆಂಟ್ ಕೊಟ್ಟಿದ್ರೆ ದುಡ್ಡು ಕೊಡಬೇಕು ಮದುವೆ ಆದ್ಮೇಲೆ ಇಷ್ಟು, ಅಮ್ಮಂಗೋ ಅಪ್ಪಂಗೋ ತಮ್ಮಂಗೋ ಯಾರಿಗೋ ಕೊಡಬೇಕು ಅಂತಿದ್ರೆ ಅದನ್ನ ಮುಂಚೆನೆ ಹೇಳ್ಕೊಳ್ಳಿ. ಅವಾಗ ಅಪೋಸಿಟ್ ಪಾರ್ಟ್ನರ್ ಯಾರು ಇರ್ತಾರಲ್ಲ, ಇದು ಹುಡುಗನೇ ಆಗ್ಬೋದು ಹುಡುಗಿನೇ ಆಗ್ಬೋದು, ಅವರು ಒಂದ್ ಸ್ವಲ್ಪ ಹ್ಯಾಂಡಲ್ ಮಾಡ್ತಾರೆ. ಅವರು ಒಂದ್ ಸ್ವಲ್ಪ ಐಡಿಯಾ ಮಾಡ್ತಾರೆ, ಓಕೆ ಇವ್ರಿಗೆ ಇಷ್ಟು ಕಮಿಟ್ಮೆಂಟ್ ಇದೆ ಫಿನಾನ್ಷಿಯಲಿ, ಸೊ ನಾನು ಈ ತರ ಪ್ಲಾನ್ ಮಾಡ್ಬೋದು ನನ್ನ ಲೈಫ್ ಸ್ಟೈಲ್ನ, ನನ್ನ ಲೈಫ್ನ. ಸೊ ಅದು ಆಕ್ಚುಲಿ ಆಲ್ವೇಸ್ ಎ ಬೆಟರ್ ಮುಂಚೆನೆ ಡಿಸ್ಕಸ್ ಮಾಡೋದು. ಫೋರ್ತ್ ಒನ್ ಅಬೌಟ್ ಯುವರ್ ಫಿಸಿಕಲ್ ಅಂಡ್ ಮೆಂಟಲ್ ಹೆಲ್ತ್. ದಿಸ್ ಇನ್ಕ್ಲೂಡ್ಸ್ ಆಲ್ಸೋ ಯುವರ್ ಸೆಕ್ಷುಯಲ್ ಲೈಫ್. ಅಂದ್ರೆ ಫ್ಯಾಮಿಲಿ ಪ್ಲಾನಿಂಗ್ ಮಾಡ್ತಾ ಇದ್ದೀರಾ ಅಂದ್ರೆ ಎಷ್ಟು ಮಗು ಬೇಕು, ಯಾವಾಗ ಮಗು ಮಾಡ್ಕೋಬೇಕು, ಎಷ್ಟು ವರ್ಷ ಟೈಮ್ ತಗೋತೀರಾ, ಅಥವಾ ನಿಮ್ಗೆ ಏನಾದ್ರು ರೊಮ್ಯಾಂಟಿಕ್ ಥಾಟ್ಸ್ ಅಥವಾ ಫ್ಯಾಂಟಸೀಸ್ಗಳು ಏನೇ ಇದ್ರು ಓಪನ್ ಆಗಿ ಡಿಸ್ಕಸ್ ಮಾಡಲೇಬೇಕು. ಐ ನೋ ದಿಸ್ ಇಸ್ ವೆರಿ ವೆರಿ ಸೆನ್ಸಿಟಿವ್ ಟಾಪಿಕ್ ಅಂಡ್ ಮುಜುಗರ ಆಗೇ ಆಗುತ್ತೆ. ಈ ಇಷ್ಟೊಂದು ಡೀಪ್ ಆಗೆಲ್ಲ ಮಾತಾಡಕ್ ಆಗಿಲ್ಲ ಅಂದ್ರೂ ಓವರ್ ಆಲ್ ಮಾತಾಡಿ. ಅಟ್ಲೀಸ್ಟ್ ಒಬ್ರು ಶುರು ಮಾಡಿ, ಇನ್ನೊಬ್ರು ಅದಕ್ಕೆ ರೆಸ್ಪಾಂಡ್ ಮಾಡ್ತಾರೆ, ನೋಡೋಣ ಹೆಂಗೋಗುತ್ತೆ ಅಂತ. ಈಗ ಕೆಲವರಿಗೆ ಹೆಣ್ಮಕ್ಳಿಗೆ ಆಗಲಿ ಗಂಡ್ ಮಕ್ಳಿಗೆ ಆಗಲಿ ತುಂಬಾ ರೇಂಜಿಗೆ ಏನೋ ಥಾಟ್ಸ್ ಇರುತ್ತೆ, ಫ್ಯಾಂಟಸೀಸ್ಗಳಿರುತ್ತೆ, ಸೈಕೋ ತರ ಮಾಡ್ತಾರೆ. ಸೊ ಹಾಗಾಗಿ ನೀವು ಮದುವೆ ಆದ್ಮೇಲೆ ಆ ಸೈಕೋ ಬಿಹೇವಿಯರ್ ನೋಡೋದಕ್ಕಿಂತ ಮದುವೆಗಿಂತ ಮುಂಚೆನೆ ಕಿವಿಗೆ ನಿಮಗೆ ಹೋದ್ರೆ ನಿಮ್ ಡಿಸಿಷನ್ ಮೇಕಿಂಗ್ ಈಸಿ ಆಗುತ್ತೆ. ಫಿಫ್ತ್ ಒನ್ ವೆರಿ 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 ಇಂಪಾರ್ಟೆಂಟ್. ನಿಮ್ಮ ಪ್ಯಾಷನ್, ನಿಮ್ಮ ಲೈಫ್ ಸ್ಟೈಲ್, ನಿಮ್ಮ ಆಂಬಿಷನ್, ನಿಮ್ಮ ಫ್ಯೂಚರ್ ಗೋಲ್ ಏನಿದೆ. ಅಂದ್ರೆ ಈಗ ನನಗೇನೋ ಒಂದು ದೊಡ್ಡ ಏನೋ ಸಾಧನೆ ಮಾಡಬೇಕು ಅಥವಾ ಏನೋ ಒಂದು ಬಿಸ್ನೆಸ್ ಮಾಡಬೇಕು ಅಂದ್ರೆ ನಂದು ಲೈಫ್ ಸ್ಟೈಲ್ ಹೀಗಿದೆ ಅಂತ ಹೇಳ್ಕೊತೀನಿ. ಅದೇ ರೀತಿ ಆ ಪಾರ್ಟ್ನರು ಹೇಳ್ಕೋಬೇಕು. ಅಲ್ಲ ಮುಂಚೆನೆ ಗೊತ್ತಿದ್ರೆ ನಿಮಗೆ ಹ್ಯಾಂಡಲ್ ಮಾಡೋದು ಈಸಿ ಆಗುತ್ತೆ ಅಂತ ಹೇಳ್ತಿರೋದು. ಇದಾದ್ಮೇಲೂ ಕೂಡ ನಿಮಗೆ ನೀವು ಅನ್ಕೊಂಡಿರೋ ಪೇರ್ ಸಿಗ್ದಿನೂ ಇರ್ಬೋದು. ಬಟ್ ಒಂದು ಚಾನ್ಸ್ ಅಂತೂ ಇದೆ. ಯಾಕಂದ್ರೆ ನೀವು ಎಲ್ಲ ಈ ತರ ಮಾತಾಡ್ತಿದ್ದೀರಾ, ಎಲ್ಲ ಈ ತರ ಏನೋ ಡಿಸ್ಕಷನ್ ನೀವು ಓಪನ್ ಇದ್ದೀರಾ ಅಂದಾಗ ನಿಮಗೂ ಅರ್ಥ ಆಗತ್ತೆ ಅವ್ರೇನ್ ಎಕ್ಸ್ಪೆಕ್ಟೇಷನ್ ಮಾಡ್ತಾರೆ, ಹೆಂಗೆ ಡಿಸೈಡ್ ಮಾಡಬೇಕು ಅಂತ. ಸೊ ದಿಸ್ ವಿಲ್ ಆಲ್ವೇಸ್ ಕ್ಲಿಯರ್ ಯುವರ್ ಕನ್ಫ್ಯೂಷನ್. ನಿಮಗೂ ಅರ್ಥ ಆಗತ್ತೆ ಹೇಗೆ ಡಿಸೈಡ್ ಮಾಡಬೇಕು, ಏನ್ ಬಿಡಬೇಕು, ಏನ್ ತಗೋಬೇಕು ಅಂತ. ಪ್ಲಸ್ ಈ 5 ಸುಳ್ಳು ಮಾತ್ರ ಯಾವತ್ತೂ ಹೇಳಕ್ ಹೋಗ್ಬೇಡಿ. ಅವ್ರಿಗೆ ಮೆಚ್ಚೋ ತರ, ಅವ್ರಿಗೆ ಇಂಪ್ರೆಸ್ ಮಾಡೋ ತರ ಯಾವತ್ತೂ ನೀವು ಆಕ್ಟ್ ಮಾಡಕ್ ಹೋಗ್ಲೇಬೇಡಿ. ಅದು ವರ್ಕೌಟ್ ಆಗೋದೇ ಇಲ್ಲ. ಯಾಕಂದ್ರೆ ವೆರಿ 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 ಕ್ರೂಷಿಯಲ್, ವೆರಿ ವೆರಿ ಡಿಸೈಡಿಂಗ್ ಫ್ಯಾಕ್ಟರ್. ಅರ್ಥ ಮಾಡ್ಕೊಳ್ಳಿ, ಶೇರ್ ಮಾಡಿ, ಸೇವ್ ಯುವರ್ ಲೈಫ್.